ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ ಮನೆಯಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂಥ ಬೆನ್ನಲ್ಲೇ ಈಗ ನೇರವಾಗಿ ದಲಿತ ಮುಖ್ಯಮಂತ್ರಿ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಮುಖ್ಯಮಂತ್ರಿ ವಿಚಾರವಾಗಿ ಅಥವಾ ತಮ್ಮ ಹಿನ್ನೆಲೆ ವಿಚಾರವಾಗಿ ಮಾತನಾಡಿದರು. ಇನ್ನು ವೇದಿಕೆ ಮೇಲೆ ಶಾಸಕರು ಈ ಬಾರಿ ದಲಿತರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಅಂತ ಹೇಳಿದ್ರು. ಈಗ ನೇರವಾಗಿ ಪರಮೇಶ್ವರ್ ಅವರ ಮನೆಯಲ್ಲಿ ದಲಿತ ನಾಯಕರ ಡಿನ್ನರ್ ಸಭೆ ಕೂಡ ಇದೆ. ಇದರ ನಡುವೆಗ ಸಿದ್ದರಾಮಯ್ಯ ಉತ್ಸವ ಮಾದರಿಯಲ್ಲೇ ಪರಮೋತ್ಸವವನ್ನು ಕೂಡ ಮಾಡಲಾಗ್ತದೆ. ಹಾಗಾದರೆ ಈ ದಲಿತ ಮುಖ್ಯಮಂತ್ರಿ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ ಸ್ಟೋರಿ. ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ. ಅಫಿಷಿಯಲ್ ರೆಸಿಡೆನ್ಸ್ ಅಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ, ಅದು ಮುಂದುವರಿದ ಭಾಗ ಇದು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಫುಲ್ ಸ್ಟಾಪ್ ಬೀಳುವ ಲಕ್ಷಣಗಳಿಲ್ಲ. ಹೊಸ ರೂಪದಲ್ಲಿ ಹೊಸ ಮಾರ್ಗದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಮೇಲೇಳುತ್ತಲೇ ಇದೆ. ಇದೀಗ ದಲಿತ ಸಿಎಂ ಆಯ್ಕೆಯಾಗಬೇಕು ಎಂಬ ಕೂಗಿಗೆ ಮತ್ತೆ ಜೀವ ಬಂದಿದೆ. ಕೈಪಾಳ್ಯದಲ್ಲಿ ದಲಿತ ಸಿಎಂ ಟ್ರಂಪ್ ಕಾರ್ಡ್. ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿರುವ ದಲಿತ ಸಚಿವರು ಶಾಸಕರು. ಇದೇ 2025ರ ಪ್ರಾರಂಭದಲ್ಲಿ ದಲಿತ ನಾಯಕರ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ದಲಿತ ಸಚಿವರು ದಲಿತ ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸಿ ಒಗ್ಗೂಡುವ ಪ್ರಯತ್ನಕ್ಕೆ ಸ್ವತಃ ಎಐಸಿಸಿ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಇದೀಗ ಒಳ ಮೀಸಲಾತಿ ನೆಪದಲ್ಲಿ ಮತ್ತೆ ದಲಿತ ಸಚಿವರು ದಲಿತ ಶಾಸಕರು ಒಗ್ಗೂಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಶಾಸಕರು ಸಚಿವರಿಗೆ ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ದು ಆಗಸ್ಟ್ 2ರಂದು ದಲಿತ ನಾಯಕರ ಸಭೆ ನಡೆಯಲಿದೆ. ದಲಿತ ಎಡಗೈ ಹಾಗೂ ಬಲಗೈ ಎರಡೂ ಸಮುದಾಯದ ಶಾಸಕರು ಹಾಗೂ ಸಚಿವರಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ. ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಲು ಸಭೆ ನಡೆಸಲಾಗ್ತಿದೆ ಎಂಬುದು ಪರಮೇಶ್ವರ್ ಸಮರ್ಥನೆ. ಈಗ ನಡೆಯಲಿರುವ ಸಭೆ ಹಿಂದೆ ಹೈಕಮಾಂಡ್ ಬ್ರೇಕ್ ಹಾಕಿದ್ದ ಸಭೆಯಲ್ಲ, ಅದು ಬೇರೆ ಸಭೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹೌದು, ನಾನು ನಮ್ಮ ಈ ವರದಿ ಏನಿದೆ, ಶ್ರೀ ನಾಗಮೋಹನ್ ದಾಸ್ ಅವರ ವರದಿ ಅವರು ಸರ್ಕಾರಕ್ಕೆ ಕೊಡೋ ಮೊದಲು ನಾವು ಒಂದಿಷ್ಟು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ. ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೊದಲು ನಾವೆಲ್ಲ ತಿಳಿ ಮಾಡ್ಕೊಳ್ಳೋಣ ಅಂತೇಳಿ ಕರೆದಿದ್ದೇನೆ. ನಮಗೇನಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಏನು ಒಳ ಪಂಗಡಗಳಿದ್ದಾವೆ, ಹೌದು, ಅದರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಂಥೇಳಿ ನಾವು ಹಿಂದೆನೂ ಕೂಡ ನಮ್ಮ ಅಫಿಷಿಯಲ್ ರೆಸಿಡೆನ್ಸಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ, ಅದು ಮುಂದುವರಿದ ಭಾಗ ಇದು. ಅದನ್ನು ಸರ್ವೆ ಮುಂಚೆ ನಾವು ಚರ್ಚೆ ಮಾಡಿದ್ದು. ಈಗ ಸರ್ವೆ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಏನು ಮಾತಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತೀವಿ, ಯಾವುದು ಗೊಂದಲ ಆಗಬಾರ್ದು ಅಂತ ಅಷ್ಟೇ. ಆದರೆ ಇವತ್ತಿನ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಯಲ್ಲಿ ದಲಿತ ಶಾಸಕರು ದಲಿತ ಸಚಿವರ ಪ್ರತ್ಯೇಕ ಸಭೆಗೆ ಬೇರೆ ಅರ್ಥ ಬರುತ್ತಿದೆ. ಕಳೆದ ಕೆಲ ತಿಂಗಳಿನಿಂದ ರಾಜ್ಯದಲ್ಲಿ ದಲಿತ ಸಿಎಂ ಆಗುವ ಅವಕಾಶ ಇದೆ ಎಂದು ಕೆಲ ಶಾಸಕರು ಹೇಳಿಕೆ ನೀಡಿದ್ರು. ಅತ್ತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹಿಂದೆ ತಮಗೆ ಸಿಎಂ ಸ್ಥಾನ ದೊರೆಯುವ ಸಂದರ್ಭದಲ್ಲಿ ಅವಕಾಶ ಕೈತಪ್ಪಿತ್ತು ಎಂದಿದ್ದಾರೆ. ಸರ್ಕಾರವನ್ನ ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ, ಬಂತು ಸರ್ಕಾರ. ಬಂದ ಕೂಡಲೇ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಬಂದು ನಮ್ಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ದೆ. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು. ಇದು ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಬಂದ ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತದೆ. ಈ ಎಲ್ಲಾ ಹೇಳಿಕೆಗಳು, ಪ್ರತ್ಯೇಕ ಸಭೆಗಳು ದಲಿತ ಸಿಎಂ ಬೇಡಿಕೆಗೆ ಪೂರಕವಾದ ಸಿದ್ಧತೆ ಎಂದೇ ಚರ್ಚಿಸಲಾಗ್ತಿದೆ. ದಲಿತ ಸಚಿವರ ಸಭೆಯ ನೇತೃತ್ವ ಪರಮೇಶ್ವರ್ ಅವರದ್ದಾಗಿದ್ರೆ, ಗೃಹ ಸಚಿವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮೈಸೂರಿನಲ್ಲಿ ನಿಗದಿಯಾಗಿದೆ. ಆಗಸ್ಟ್ 6ರಂದು 75 ವರ್ಷಕ್ಕೆ ಕಾಲಿಡುತ್ತಿರುವ ಪರಮೇಶ್ವರ್ ಅವರಿಗೆ ಅಭೂತಪೂರ್ವ ಕಾರ್ಯಕ್ರಮ ನಡೆಸಲು ಪರಂ ಅಭಿಮಾನಿಗಳು ತಯಾರಿ ನಡೆಸಿದ್ದಾರೆ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಪರಮೋತ್ಸವ ಆಯೋಜನೆಗೆ ತಯಾರಿ ನಡೆದಿದ್ದು ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.